ಅದಕ್ಕೆ ನಾವು ಕಲಿಬೇಕೆಲ್ಲ ಇದೆಲ್ಲ ಕಲಿಲಿಕ್ಕೆ ಭಕ್ತರ ಸಂಘ ಮಾಡಲೇಬೇಕು. ಪ್ರಭುಪಾದರು ಇಸ್ಕಾನ್ ಸಂಸ್ಥೆ ಮಾಡಿದ್ದು ಅದರ ಸಲುವಾಗಿ ಅಸೋಸಿಯೇಷನ್ ಆಫ್ ಡಿವೋಟೀಸ್, ಭಕ್ತರ ಸಂಘ ಸಿಗಲಿ ಎಲ್ಲರೂ. ಅದಕ್ಕೆ ಈ ಸಂಘದಿಂದ ಎಲ್ಲ ಚೇಂಜಸ್ ಆಗಲಿಕ್ಕೆ. ಸಂಘ ಸಂಜಾಯತೆ ಕಾಮ. ಸಂಘ ಅಂತ ಬರೀ ಬಂದು ಸುಮ್ಮನೆ ಕೂಡೋದಲ್ಲ, ಅವ್ರ ಕಡೆಯಿಂದ ಕೇಳಬೇಕು, ಅವ್ರು ಹೇಳಿದ್ದು ಮಾಡಬೇಕು, ಅವಾಗೆಲ್ಲ ಚೇಂಜಸ್ ಸ್ಟಾರ್ಟ್ ಆಗಬೇಕು. ಸತ್ಸಂಗತ್ವೇ ನಿಸ್ಸಂಗತ್ವ, ಮುಂದೆ ನಿಸ್ಸಂಗತ್ವೇ ನಿರ್ಮೋಹತ್ವ, ಮೋಹನಾಶ ಆಗಲಿಕ್ಕೆ. ನಿರ್ಮೋಹತ್ವೇ ನಿಶ್ಚಲ ತತ್ವ. ನಿಶ್ಚಲ ತತ್ವ ಅಂದರೆ ಅನ್ಚೇಂಜಬಲ್ ರಿಯಾಲಿಟಿ, ಬದಲಾಗುವುದಿಲ್ಲ. ಯಾವುದು ಅನಾದಿ ಕಾಲ ಹಿಡ್ಕೊಂಡು ಅನಂತ ಕಾಲವರೆಗೆ ಕೃಷ್ಣ ಪರಮ ದೇವೋತ್ತಮ ಪುರುಷ. ಅನಾದಿ ಕಾಲ ಹಿಡ್ಕೊಂಡು ಅನಂತ ಕಾಲವರೆಗೂ ನಾವು ಕೃಷ್ಣನ ಅಂಶ, ಕೃಷ್ಣನ ನಿತ್ಯದಾಸ. ಇದರಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ. ಈ ತತ್ವ ಯಾರು ತಿಳ್ಕೊಂಡಾರ, ಇಲ್ಲಿದ್ದು ಜೀವನ ಮುಕ್ತರಾಗಿರ್ತಾರೆ. ಅದಕ್ಕೆ ಭಕ್ತರ ಸಂಘ ಮಾಡಲೇಬೇಕು. ಚಾಣಕ್ಯ ಪಂಡಿತರು ಉದಾಹರಣೆ ಕೊಡ್ತಾರೆ. ತ್ಯಜ ದುರ್ಜನ ಸಂಸರ್ಗಂ ಮಣಿನ ಭೂಷಿತ ಸರ್ಪಾ ಕಿಂ ಅಸೌನ ಭಯಂಕರ. ತ್ಯಜ ದುರ್ಜನ ಸಂಸರ್ಗಂ, ಈ ದುರ್ಜನ ಸಂಘ ಮಾಡಬಾರದು. ಮಣಿನ ಭೂಷಿತ ಸರ್ಪ, ಒಂದು ಸರ್ಪದ ಹಾವು, ಅದರ ತಲೆ ಮೇಲೆ ಒಂದು ಮಣಿ ಅಂದರೆ ಜುವೆಲ್ ಅದ. ಆ ಜುವೆಲ್ ಇದ್ದಿದ್ದು ಚಂದ ಕಾಣ್ಲಿಕ್ಕತ್ತದ, ಜುವೆಲ್ ಮೇಲೆ ಅದ. ಆದ್ರೆ ಭಯಂಕರ ಅಲ್ಲೇನದು, ಹಾವನೇ ಅದು, ಮತ್ತು ಕಚ್ಚೋದೇ ಅದು. ಹಂಗಾಗಿ ಅಂತಿಂತ ಅವರ ಸಂಘ ಮಾಡಬಾರದು, ಭಕ್ತರ ಸಂಘನೇ ಮಾಡಬೇಕು. ಅದಕ್ಕೆ ಇದು ಅಸೋಸಿಯೇಷನ್ ಆಫ್ ಡಿವೋಟೀಸ್ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ಉದಾಹರಣೆ ಕೊಡ್ತೀನಿ. ನಾರದರು ಒಂದ್ಸರಿ ಭಗವಂತ ಕೇಳ್ತಾರೆ. ಏನು ಕೇಳ್ತಾರ? ಸತ್ಸಂಗ ಅಂದ್ರೇನು ಅಂತ ಕೇಳ್ತಾರೆ. ಏನು ಕೇಳಿದ್ರೆ ಸತ್ಸಂಗ ಅಂದ್ರೇನು? ಭಗವಂತ ಹೇಳ್ತಾನೆ ನನಗೂ ಗೊತ್ತಿಲ್ಲ ಅಂತ. ಇನ್ನು ದೇವರಿಗೆ ಗೊತ್ತಿಲ್ಲ ಅಂದ್ರೆ ಮುಂದೆ ಕಥೆ ಹೆಂಗ? ನಿಮ್ಗೆ ಗೊತ್ತಿಲ್ಲ, ನಾ ಯಾರಿಗೆ ಕೇಳಲಿ? ಇದೇ ಈಗ ಒಂದು ಚೋಳ ಸ್ಕಾರ್ಪಿಯನ್ ಜನ್ಮ ಆಗ್ಯದ, ಅದಕ್ಕೆ ಹೋಗಿ ಕೇಳ್ತಾರೆ ಸತ್ಸಂಗ ಅಂತ ಏನಂತ. ಆಗ ಸ್ಕಾರ್ಪಿಯನ್ ಬಂದು ಕೇಳ್ತಾರ ಸತ್ಸಂಗ ಅಂದ್ರೆ ಏನು? ಕೇಳಿದ ತಕ್ಷಣ ಸತ್ತ ಹೋಗ್ಬಿಡ್ತು. ನಾವು ಭಗವಂತನ ಕಡೆ ಬಂದು ಕೇಳಿದೆಯಾ ಸತ್ತ ಹೋಗ್ಬಿಡ್ತು, ಮರೆಯೋದು. ಈಗ ಆಕಳ ಒಂದು ಕರು ಜನ್ಮ ಕೊಟ್ಟದ, ಅಲ್ಲಿ ಹೋಗಿ ಕೇಳಂತ. ಆಕಳದ ಕರು ಬಂದು ಕೇಳಿದ ತಕ್ಷಣ ಅದು ಸತ್ತ ಹೋಗ್ಬಿಡ್ತು, ಮತ್ತು ವಾಪಸ್ ಬಂತು. ಇದೇ ಈಗ ರಾಜಾಗ ಮಗ ಹುಟ್ಟಾನ ರಾಜ್ಕುಮಾರ, ಅವನಿಗೋಗಿ ಕೇಳಂತ, ನಾರದ್ರು ಅಲ್ಲಂತ. ಈಗ ಚೋಳಿ ಕಾಡಿದಕ್ಕೆ ಸತ್ತು ಹೋಗ್ಬಿಡುತ್ತೆ, ಅದೇ ನನಗೇನು ಮಾಡಲಿಲ್ಲ. ಆಕಳದ ಕರುನು ಸತ್ತು ಹೋಗ್ತು, ನನಗೇನು ತೊಂದರೆ ಆಗಿದೆ. ಇನ್ನು ರಾಜನ ಮಗನ ಮಗ ಸತ್ತು ಹೋಗ್ಬಿಟ್ರೆ ನನ್ನ ಗತಿ ಏನು ಮುಂದೆ ಬೇಡ ಅಂತ. ಅವಾಗ ಭಗವಂತ ಹೇಳ್ತಾನೆ ಹಂಗೇನು ಆಗುದಿಲ್ಲ, ಹೋಗಿ ಕೇಳ. ರಾಜನ ಮಗನ ಹೋಗಿ ವಿಚಾರಿಸ್ತಾನೆ ಸತ್ಸಂಗ ಅಂದರೆ. ಅವಾಗ ಹುಡುಗ ಮಾತಾಡ್ಬಿಡ್ತಾನೆ, ನಾನೇ ಚೋಳಾಗಿದ್ದೆ, ನೀವು ಬಂದು ಸ್ವಲ್ಪ ಸಂಘ ಕೊಟ್ರಿ, ಅಲ್ಲಿ ಇಮಿಡಿಯೇಟ್ಲಿ ನಾನು ಆಕಳದ ಕರು ಆಗಿಬಿಟ್ಟಿದ್ದೆ. ಮತ್ತೆ ನೀವು ಬಂದು ಅಲ್ಲಿ ಸಂಘ ಕೊಟ್ಟರೆ ಈಗ ನೋಡಿ ರಾಜ ಮಗ ಆಗಿಬಿಟ್ಟು ಬಂದಿದೆ. ತಿಳಿತಲ್ಲ, ಭಕ್ತರ ಸಂಘ ಮಾಡೋದು ಎಷ್ಟು ಇಂಪಾರ್ಟೆಂಟ್. ಭಕ್ತರು ಸಿಗುವುದೇ ಕಠಿಣ. ಓಣಿಯೊಳಗೆ ಸಿಗ್ತಾರಂದ್ರೆ ಭಕ್ತರ ರಾಯಪುರಿಗೆ ಬರಲ್ಲ. ಪ್ರತಿ ವಾರ ವಿಕಾಸ್ ಎಲ್ಲ ನೋಡ್ರಿ ಎಲ್ಲ ಡೆಡಿಕೇಟ್ ಮಾಡಿಬಿಟ್ಟಾರೆ. ನಾವು ಒಂದು ತಾಸಲ್ಲಿ ಇರ್ಲಿಕ್ಕೆ ವಿಚಾರ ಮಾಡ್ಕೊಳ್ತೀವಿ, ಲಘುನ ಹೋಗ್ಬೇಕ್ರಿ ಆಗ್ತೈತಿ. ಎಲ್ಲ ಮನೆ ಮಠ ಎಲ್ಲ ಬಿಟ್ಟು ಭಗವಂತನ ಸೇವೆ 24/7 ಕೃಷ್ಣನ ಸೇವೆಗೆ ಅರ್ಪಣೆ ಮಾಡಿಬಿಟ್ಟಾರೆ. ಕೃಷ್ಣ ಅರ್ಪಿತ ಪ್ರಾಣ. ಇಂಥ ಭಕ್ತರು ಸಿಗುವುದು ಬಹಳ ಕಠಿಣ. ಸಿಗ್ಲಿಕ್ಕದ ಅದರ ಲಾಭ ನಾವು ತಗೋಬೇಕು. ಅದಕ್ಕೆ ಇದು ಭಕ್ತರ ಸಂಘ ಬಹಳ ಮಹತ್ವ. ಇದರಿಂದ ಎಲ್ಲ ಚೇಂಜಸ್ ಆಗ್ಲಿಕ್ಕೆ. ಭಕ್ತರ ಸಂಗ್ರಹ ಮಾಡಿಲ್ಲ ಅಂದ್ರೆ ಏನು ಭಕ್ತಿಯಲ್ಲಿ ಪ್ರಗತಿ ಆಗಲಿಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಇದು ಸಾಧು ಸಂಘ ಸರ್ವಶಾಸ್ತ್ರ ಕಹೆ. ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹೋಗಿ. ಲವ ಅಂದ್ರೆ ಸೆಕೆಂಡ್ಕಿನ್ನೂ ಕಡಿಮೆ. ಅಷ್ಟು ಶುದ್ಧ ಭಕ್ತರ ಸಂಘ ಬಂತಂದ್ರೆ ಎಲ್ಲ ಸಿದ್ಧಿ ಪ್ರಾಪ್ತ ಆಗಿದೆ. ಅದಕ್ಕೆ ಭಕ್ತರ ಸಂಘ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. 64ರಲ್ಲೇ 5 ಹೇಳ್ತಾ ಇದ್ದೇನೆ. ಇದು ಕಂಪಲ್ಸರಿ ಮಾಡಲೇಬೇಕು, ಕಡ್ಡಾಯವಾಗಿ. ಅಸೋಸಿಯೇಷನ್ ಯಾವ ರೀತಿ ತಗೋಬೇಕನ್ನೋದು ತಿಳ್ಕೋಬೇಕು. ಫಿಸಿಕಲ್ ಅಸೋಸಿಯೇಷನ್ ಒಂದು, ಎರಡನೇದು ವಾಣಿ.
ಅವ್ರದ್ದು ಮಾತು ಈ ಪ್ರಭುಪಾದರ ಸತ್ಯ ನಮ್ಗೆ ಸಿಗಬೇಕಪ್ಪ ಅಂದ್ರೆ ಅವ್ರ ಲೆಕ್ಚರ್ಸ್ ಕೇಳ್ರಿ, ಎವ್ರಿ ಡೇ ಒಂದು ಲೆಕ್ಚರ್ ಕೇಳ್ರಿ, ಅವ್ರ ಕೀರ್ತನ ಅವ್ರ ಲೆಕ್ಚರ್ಸ್ ಕೇಳ್ಕೊಟ್ಟು ಕೇಳಿ 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 ಅವರು ನಮ್ಮ ಜೊತೆಗೆ ಇದ್ದಾರ ಅಂತ ಅನಿಸ್ಲಿಕ್ಕೆ ಇದ್ದಾರ ಅನುಭವ ಆಗ್ಲಿಕ್ಕೆ ಅವ್ರಿಂದ ಇವೆಲ್ಲ ನಡೆಯಲಿಲ್ಲ. ಅವ್ರ ಸನ್ನಿಧಾನ ಇದ್ದಲ್ಲೇ ಎಲ್ಲ ನಡೀತಾ ಇದೆ. ಇಲ್ಲಿ ಗೋವರ್ಧನಿಗೆ ಬಂದು ಒಂದು 2.5 ವರ್ಷ ಆಗಿದ್ದಂತೆ ಎವ್ರಿ ಡೇ ಮಾರ್ನಿಂಗ್ ಮಂಗಳಾರತಿ ಯಾವ ನಡಿಬೇಕಂದ್ರೆ ಅವರ ಸನ್ನಿಧಾನ ಅದ ಅಂತ ಹೇಳಿನೇ ಅವ್ರ ಕೃಪೆಯಿಂದ ನಡೆದವರು ಇದ್ದಾರೆ. ಶಕ್ತಿ ಇದೆ ಯಾವ ಮಾಡಲಿಕ್ಕೆ. ಅದಕ್ಕೆ ಇದು ಸಾಧು ಸಂಘ ಫಸ್ಟ್ ಪಾಯಿಂಟ್ ಎಲ್ಲರೂ ಪ್ರತಿಯೊಬ್ಬರು ಮಾಡಲೇಬೇಕು. ಎರಡನೇದು ನಾಮ ಸಂಕೀರ್ತನ, ಜಪ ಮಾಡೋದಾಗಲಿ ಕೂಡಿ ಕೀರ್ತನ ಮಾಡೋದಾಗಲಿ ಇದು ಪ್ರತಿಯೊಬ್ಬರು ವಿದೌಟ್ ಫೇಲ್ ಮಾಡಲೇಬೇಕು. ಹರೇರ್ ನಾಮ್ ಹರೇರ್ ನಾಮ್ ಹರೇರ್ ನಾಮೇವ ಕೇವಲ ಇದು ಕಲಿಯುಗದಲ್ಲಿ ಹರಿನಾಮ ಬಿಟ್ಟರೆ ಮತ್ತೊಂದು ಗತಿನೇ ಇಲ್ಲ ಅಂತ. ನೀವು ಪ್ರತಿ ಸರಿ ಜಪನ ಹಿಡ್ಕೊಂಡು ಶುರು ಮಾಡುವಾಗ ಇವನ್ನೆಲ್ಲ ನೆನಪು ಮಾಡ್ಕೋರಿ. ಇದು ಬಿಟ್ಟು ನನಗೆ ಬೇರೆ ಗತಿನೇ ಇಲ್ಲ, ನಮ್ಮದು ಚಾಂಟಿಂಗ್ ನಾನು ಚಲೋದಕ್ಕೆ ಮಾಡಬೇಕು. ಮಧು ಪಂಡಿತ್ ಪ್ರಭು ಅವರು ಇದು ಸೋಲ್ಫುಲ್ ಜಪ ಅಂತ ಹೇಳಿ ಎಷ್ಟು ವಿಡಿಯೋಸ್ ಮಾಡ್ಯಾರ, ಅವನ್ನೆಲ್ಲ ಕೇಳಬೇಕು. ಕೇಳಿ ಚಾಂಟಿಂಗ್ ಮೇಲೆ ಅವರೆಲ್ಲ ಅನುಭವಿಸಿದ ಹೇಳಲಿಕ್ಕತ್ತ ಜಪ ಮಾಡೋದು. ಅದು ಕೃಪಾದು ಹೇಳ್ತಾರೆ 99% ಆಫ್ ಯುವರ್ ಸ್ಪಿರಿಚುವಲ್ ಪ್ರೋಗ್ರೆಸ್ ಡಿಪೆಂಡ್ಸ್ ಆನ್ ಚಾಂಟಿಂಗ್ ಹರೇ ಕೃಷ್ಣ. ಚಾಂಟಿಂಗ್ ಮೀನ್ಸ್ ಹಿಯರಿಂಗ್, ಚಾಂಟ್ ಮಾಡಬೇಕು, ಕೇಳಬೇಕು. ಕೃಪಾದ ಉದಾಹರಣೆ ಏನು ಕೊಡ್ತಾರೆ? ಹೊಸ ಕಾರ್ ತಗೊಂಡ್ರೆ ಆ ಕಾರಲ್ಲಿ ಇನ್ಬಿಲ್ಟ್ ಇರ್ತದೆ ಎಲ್ಲ ಸೌಂಡ್ ಸಿಸ್ಟಮ್, ಮತ್ತೊಂದೇನು ತಂದು ಹಾಕಬೇಕಾಗಿಲ್ಲ. ಈಗ ಕಾರ್ ಕಂಪ್ನಿಯವರ ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ ಬಂದ್ಬಿಡ್ತದೆ, AC ಸ್ಟೀರಿಯೋ ಸೌಂಡ್ ಎಲ್ಲ ಬಂದು. ಅದರಂಗ ಪ್ರಭಾ ಹೇಳಿರ್ತಾರೆ, ದೇವರಿಗೆ ಶರೀರ ತಯಾರು ಮಾಡುವಾಗ ಎಲ್ಲ ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ ಇನ್ಬಿಲ್ಟ್ ಮಾಡಿಬಿಟ್ಟಾನ. ನಾವು ಮತ್ತೆ ಪ್ರತ್ಯೇಕ ಕಿವಿ ಹಚ್ಕೋಬೇಕಾಗಿಲ್ಲ, ಎಲ್ಲ ರೆಡಿ ಕೊಟ್ಟಾಗ್ಬಿಟ್ಟಾನಲ್ಲ. ಕಿವಿ ಕೊಟ್ಟ, ನಾಲಿಗೆ ಕೊಟ್ಟ. ಇಲ್ಲಿ ಚಾಂಟ್ ಮಾಡ್ರಿ, ಇಲ್ಲಿ ಕೇಳ್ರಿ, ಜಪ ಮಾಡ್ರಿ ಕೇಳ್ರಿ, ಜಪ ಮಾಡ್ರಿ ಕೇಳ್ರಿ. ತಿಳಿತಲ್ಲ? ಎಲ್ಲ ಇನ್ಬಿಲ್ಟ್ ದೇವರು ತಯಾರು ಮಾಡೇ ಕಳಿಸ್ಬಿಟ್ಟ. ಸುಮ್ಮನೆ ಜಪ ಮಾಡೋದು ಕೇಳಿ ನೋಡ್ಲಿಕ್ಕೆ ಭಾಳ ಸರಳ ಅನ್ನಿಸ್ತದ, ಅದರಲ್ಲಿ ಎಲ್ಲ ಅದ, ಎಲ್ಲ ಲಾಭ ಸಿಗ್ತದೆ. ಅದಕ್ಕೆ ಇದು ಚಾಂಟಿಂಗ್ ಬಹಳ ಇಂಪಾರ್ಟೆಂಟ್. ಅದರಲ್ಲೇ ವಿಶೇಷವಾಗಿ ಯಾವ ಮಂತ್ರ ಜಪಿಸ್ಬೇಕನ್ನೋದು ಈ ಕಲಿ ಸಂತಾನೋಪನಿಷತ್ತು ಹೇಳಿಕತ್ತ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇತಿ ಷೋಡಶಕಂಗಾನ ಕಲಿಕಲ್ಮಶ ನಾಶನ ನಾತಃ ಪರತ ರೂಪಾಯಿ ಸರ್ವವೇದೇಶು ಕೃಷ್ಣ. ಈ ಹರೇ ಕೃಷ್ಣ ಮಹಾಮಂತ್ರ ಬಿಟ್ಟರೆ ಮತ್ತೊಂದು ಉಪಾಯ ಇಲ್ಲೇ ಇಲ್ಲ. ಷೋಡಶ ಅಕ್ಷರ ಮಂತ್ರ ಇದು. ಇದೇನು ಮಾಡ್ತದ? ಕಲಿ ಕಲ್ಮಶ ನಾಶನ, ಕಲಿಯೊಳ ಕಲ್ಮಶ ಇದೆಲ್ಲ ನಾಶ ಮಾಡುತ್ತೆ. ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೇನೆ. ಈ 16 ಅಕ್ಷರದ ಮಂತ್ರ 16 ನಾಶ ಮಾಡುತ್ತೆ, 16 ವಸ್ತು ನಾಶ ಮಾಡುತ್ತೆ. 16 ಅಕ್ಷರ ಮಂತ್ರ ಇದು, 16 ವಸ್ತು ನಾಶ ಮಾಡುತ್ತೆ. ಯಾವ 16 ವಸ್ತು? ಇದು ಒಂದು ಪಂಚಭೂತ ಶರೀರನು ಅಲ್ಲ, ಅದರಲ್ಲಿ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಒಟ್ಟೆಲ್ಲ ಕೂಡಿ 10 ಆಯಿತು. 11ನೇದು ಮನಸ್ಸು, ಇಲ್ಲ 11 ಆಯ್ತೀಗಲ್ಲ. ಇನ್ನು 5 ಯಾವ? ಇನ್ನೂ 5 ಯಾವ? 5 ಥರದ ವಾಯು. ಅದ ಹೇಳಿ, ಪ್ರಾಣ ಅಪಾನ ವ್ಯಾನ ಉಡಾನ ಸಮಾನ. ಆತ್ಮ ಅದರಲ್ಲೇ ಒಳಗಡೆ ತೇಲಿಕತ್ತದ, ಸ್ವಿಮ್ಮಿಂಗ್ ಮಾಡಿದಂಗೆ 5 ವಾಯು ಒಳಗೆ. ಅರ್ಥ, ಈ ಜಡ ಶರೀರ ಸೂಕ್ಷ್ಮ ಶರೀರ ಎರಡೂ ನಾಶ ಮಾಡ್ತದ, 5 ಥರದ ವಾಯು ನಾಶ ಮಾಡ್ತದ, ಆತ್ಮ ಮುಕ್ತ ಆಗಿಬಿಡ್ತದೆ. 2 ಥರದ ಡ್ರೆಸ್, ಒಂದು ಶರ್ಟ್ ಮೇಲೆ ಕೋಟ್. ಶರ್ಟ್ ಕೋಟ್ ಅಂದ್ರೆ ಏನಿದೆ? ಜಡ ಶರೀರ ಸೂಕ್ಷ್ಮ ಶರೀರ ಇವು ಎರಡೂ ನಾಶ ಮಾಡಿ 5 ಥರದ ವಾಯು ಅದನ್ನು ನಾಶ ಮಾಡಿ ಆತ್ಮ ಮುಕ್ತ ಆಗಿಬಿಡ್ತದೆ. ತಿಳಿತಲ್ಲ? 16 ಅಕ್ಷರ ಮಂತ್ರ ಇದಕ್ಕೆ ಹೇಳಿಕತ್ತಾರ. ಇವು 16 ವಸ್ತು ನಾಶ ಮಾಡಬೇಕು. ಸರಿಯಾಗಿ ಚಾಂಟಿಂಗ್ ಮಾಡಬೇಕು. ಪ್ರಭುಪಾದವರು ಪ್ರಣಾಮ ಮಂತ್ರ ಹೇಳಿ, ಪಂಚತತ್ವ ಮಂತ್ರ ಹೇಳಿ, ಲಕ್ಷ್ಯ ಕೊಟ್ಟು ಸರಿ ಜಪ ಮಾಡ್ತಾ ಹೋಗ್ರಿ. ಕೃಷ್ಣನ ಅನುಭವ ಅದರಲ್ಲಿ ನಾಮದಲ್ಲೇ ಅನುಭವ ಆಗಬೇಕಾಗ್ತದೆ. ಏನದು?
ಕೃಷ್ಣಗೆ ಕೃಷ್ಣನ ಹೆಸರಿಗೆ ಭೇದ ಇಲ್ಲ. ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ ರಸ ವಿಗ್ರಹ ಪೂರ್ಣ ಶುದ್ಧ ನಿತ್ಯ ಮುಕ್ತ ಅಭಿನ್ನತ್ವ ನಾಮ ನಾಮ. ಕೃಷ್ಣಗೆ ಕೃಷ್ಣನ ಹೆಸರಿಗೆ ಭೇದ ಇಲ್ಲ. ಈ ಶ್ಲೋಕದ ಅರ್ಥ ನಾಮೊಂದು ಚಿಂತಾಮಣಿ ಇದ್ದಂಗೆ. ಚಿಂತಾಮಣಿ ಕಬ್ಬಣ ಕಚ್ಚಿದ್ರೆ ಕಬ್ಬಣೆಲ್ಲ ಬಂಗಾರ ಆಗುತ್ತೆ. ಅದರಂಗೆ ನಾಮದ ಸಂಪರ್ಕದಲ್ಲಿ ಯಾರು ಬರ್ತಾರೆ ಅಪವಿತ್ರ ಇದ್ದವರೆಲ್ಲ ಪವಿತ್ರ ಆಗ್ತಾರೆ. ನಾಮ ಚಿಂತಾಮಣಿ ಕೃಷ್ಣ ಚೈತನ್ಯ. ಚೈತನ್ಯ ಅಂದ್ರೆ ಏನರ್ಥ? ಲೈಫ್ ಅದ ಅದರಲ್ಲಿ. ಈ ಡೆಡ್ ಸೌಂಡ್ ಅಲ್ಲ. ಇದು ಗೋಲೋಕೇನ ಪ್ರೇಮಧನ ಹರಿನಾಮ ಸಂಕೀರ್ತನ. ಕೃಷ್ಣಗೆ ಕೃಷ್ಣ ಐಡೆಂಟಿಕಲ್. ಕೃಷ್ಣನ ಶಬ್ದ ನಾಮ ಅವತಾರ ಚೈತನ್ಯ ಲೈಫ್. ರಸವಿಗ್ರಹ. ರಸವಿಗ್ರಹ ಅಂದ್ರೆ ಎಂಬಾಡಿಮೆಂಟ್ ಆಫ್ ಆಲ್ ಮೆಲೋಸ್. ಎಲ್ಲ ಮೆಲೋಸ್ ಅಂದ್ರೆ ರಸ ರಸ ರಾಸ ಅದರದ ಎಂಬಾಡಿಮೆಂಟ್ ಚೈತನ್ಯ ರಸವಿಗ್ರಹ. ಪೂರ್ಣ ಶುದ್ಧ. ಪೂರ್ಣ ಶುದ್ಧ ಅಂದ್ರೆ ಪ್ಯೂರ್, ಭೌತಿಕ ಶಬ್ದ ಅಲ್ಲ. ನಿತ್ಯ ಮುಕ್ತ. ಇದಕ್ಕೆ ಉದಾಹರಣೆ ನೆನಪದ ಯಾರ್ಯಾರು ಸಜ್ಜನರೇನು ಬೇರೆ ಮಾಡ್ಕೊತಿರ್ತಾರಲ್ಲ. ನಿತ್ಯ ಮುಕ್ತ ಉದಾಹರಣೆ ಏನು ಕೊಟ್ಟೇನೆ? ಭಾಳ ಸರಿ ಕೇಳಿದ್ವಿ ನೀವು. ಈಗ ಬಟ್ಟೆ ಇಟ್ಕೊಂಡು ನಾವು ನೆಲ ಒರೆಸ್ತೀವಿ. ನೆಲ ಎಲ್ಲ ಹೊಲಸಾಗಿರ್ತದೆ. ಬಟ್ಟೆ ಒರೆಸಿದ ಕೂಡಲೇ ಸ್ವಚ್ಛ ಆಯ್ತು. ಬಟ್ಟೆ ಏನೈತಿ? ಅದು ಕೊಳಕ ಆಗಿರುತ್ತೆ. ಹಂಗೆ ನಾಮ ನಮ್ಮನ್ನು ಶುದ್ಧ ಮಾಡುತ್ತದೆ. ನಮ್ಮ ಹೊಲಸೆಲ್ಲ ನಾಮದ ಹೋಗ್ಬಿಡ್ತದ. ಸೂರ್ಯ ಇದ್ದಂಗೆ ಸೂರ್ಯನ ಕಿರಣ ಏನು ಮಾಡ್ತದೆ? ಗಟರದಾಗ ನೀರಲ್ಲಿ ಮಲಮೂತ್ರ ಎಲ್ಲ ನೀರು ತಗೋತದೆ. ಸೂರ್ಯ ಹೊಲಸಾಯ್ತ, ನಾವು ಆ ನೀರು ಮುಟ್ಟಿದ್ರೆ ಹೊಲಸಾಗ್ತದೆ. ಸೂರ್ಯನ ಕಿರಣದಿಂದ ಎಲ್ಲ ಶುದ್ಧ ಆಗ್ಲಿಕ್ಕತ್ತದ, ಅದು ಹೊಲಸಾಗ್ತದೆ. ಹಂಗೆ ಈ ನಾಮ ನಿತ್ಯ ಮುಕ್ತ ಅಭಿನ್ನತ್ವ ನಾಮ. ದೇವರಿಗೆ ದೇವರ ಹೆಸರು, ಕೃಷ್ಣಗೆ ಕೃಷ್ಣನ ಹೆಸರಿಗೆ ಭೇದ ಇಲ್ಲ. ಈ ಶ್ರದ್ಧೆಯಿಂದ ನಾವು ಮಾಡಬೇಕು. ಒಬ್ಬ ಬಹಳ ಬಡವ ರಾಜ ಕಡೆ ಬಂದ. ರಾಜ ಹೇಳಲಿಕ್ಕತ್ತಾನ, ನನ್ನ ಜೀವನದಲ್ಲಿ ಬಂಗಾರ ನೋಡೇ ಇಲ್ಲ, ದಯಮಾಡಿ ಬಂಗಾರ ತೋರಿಸ್ರಿ ನಾನು. ಅವಾಗ ರಾಜ ಹೇಳಿದ, ಇಲ್ಲೊಂದು ಮೆಟ್ಲವ, ಮ್ಯಾಲೆ ಹತ್ತಿ ಹೋಗ, ಬಾಗ್ಲ ತೆಗಿ, ಅಲ್ಲಿ ಬೇಕಾಷ್ಟು ಬಂಗಾರದ ನೋಡಿ ಬಾ ಅಂತ. ಆ ಬಡವ ಹತ್ತಿ ಹೋದ, ಮೆಟ್ಲ ಹತ್ತಿ ಬಾಗ್ಲ ತೆಗೆದ. ಒಳಗೆ ನೋಡಿದ, ಬಂಗಾರ ಜಗ್ಗಿ ಬಂಗಾರ ಇತ್ತು. ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಾನ. ಬಣ್ಣ ಹಿಂದಿ ಎಲ್ಲ ನೋಡಿದ. ಆಮೇಲೆ ಇಳಿಬೇಕಾದ್ರೆ ಗೊತ್ತಾಯ್ತು, ಅದು ಮೆಟ್ಲ ಸ್ಟೇರ್ಕೇಸ್ ಇರುತ್ತಲ್ಲ, ಅದು ಬಂಗಾರ ಇಳಿತಲ್ಲ ರಾಜೇಶ್, ಆ ಸ್ಟೇರ್ಕೇಸು ಬಂಗಾರ. ಹಂಗೆ ಇದು ದೇವರಿಗೆ ದೇವರ ಹೆಸರಿಗೆ ಏನು ಭೇದ ಇಲ್ಲ. ಸೇಮ್ ನಾಮಕಾರಿ ಬಹುದ ನಿಜ ಸರ್ವಶಕ್ತಿ. ಎಲ್ಲ ಶಕ್ತಿ ಆ ಕೃಷ್ಣನಲ್ಲಿ ಎಷ್ಟದ ಅಷ್ಟು ಶಕ್ತಿ ನಾಮದಲ್ಲಿ. ಆ ಶ್ರದ್ಧೆಯಿಂದ ನಾವು ಮಾಡ್ತಾ ಹೋಗ್ಬಿಟ್ರೆ ಎಲ್ಲ ಇಫೆಕ್ಟ್. ರೂಪಾಯಿ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಆರಾಮಿಲ್ಲ, ಡಾಕ್ಟರ್ ಕಡೆ ಹೋಗ್ತೀವಿ. ಡಾಕ್ಟರ್ ಪತ್ತೆ ಹೇಳ್ತಾರೆ, ಔಷಧಿ ಕೊಡ್ತಾರೆ. ಪತ್ತೆ ಪಾಲನೆ ಮಾಡಿ ಔಷಧಿ ತಗೋಬೇಕಲ್ಲ, ಅವಾಗ ಆರಾಮಾಗ್ತದೆ. ಹಂಗೆ ಈ ಪತ್ತೆ ನಮಗೇನು ಹೇಳ್ಯಾರೀಗ? 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ ನೀವು ಫಾಲೋ ಮಾಡ್ತಿರ್ಬೇಕು. ಭಗವಂತನ ನಾಮಸ್ಮರಣೆ ಮಾಡ್ತಾ ಇಲ್ಲ, ಇಮಿಡಿಯೇಟ್ ಇಫೆಕ್ಟ್ ಸ್ಟಾರ್ಟ್ ಆಗಿದೆ. 4 ನಿಯಮ ಪಾಲನೆ ಮಾಡೋದು ಭಾಳ ಇಂಪಾರ್ಟೆಂಟ್. ಅಂದ್ರೆ ಭಕ್ತಿಯೊಳಗೆ ಮುಂದುವರಿತೀವಿ. 4 ಚಕ್ರ ಇರ್ತಾವಲ್ಲ ಕಾರಿಗೆ, ಅದರ ಒಂದು ಹವಾ ಕಡಿಮೆ ಆಗಿದ್ರೆ ಏನಾಗ್ತದೆ? ಗಾಡಿ ಓಡುವುದಿಲ್ಲ. ಹಂಗೆ 4 ಚಕ್ರ ಸರಿ ಇರ್ಬೇಕಂದ್ರೆ 4 ನಿಯಮ ಪಾಲನೆ ಮಾಡಬೇಕು. ಅದು ಪೆಟ್ರೋಲ್ ಹಾಕೋದು, ಅದೇ ಹರೇ ಕೃಷ್ಣ ಮಂತ್ರ ತುಂಬೋದು. ಅದರಿಂದ ಗಾಡಿ ಹೋಗ್ಲಿಕ್ಕೆ ಸ್ಪಿರಿಚುವಲ್ ಪ್ರೋಗ್ರೆಸ್ ಆಗ್ತದೆ. ಅದಕ್ಕೆ ಇದು ಚಾಂಟಿಂಗ್ ನೇಮ್ಸ್, ಅದು ನಾಮ ಸಂಕೀರ್ತನ. 2ನೇದು ಕಂಪಲ್ಸರಿ, ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಡಲೇಬೇಕು. ಇನ್ನು 3ನೇದು ಯಾವುದು? ಶ್ರೀಮದ್ ಭಾಗವತ ಶ್ರವಣ. ಭಾಗವತ ಶ್ರವಣ ಎವ್ರಿ ಡೇ ಮಾಡಿ. ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್ ರೂಪಾಯಿದವ್ರ ಕೃಪೆಯಿಂದ ನಡೆದ ಬಿಟ್ಟದು. ನಿಮ್ಮ ಮೊಬೈಲ್ನಾಗ ನೀವು ಕುತ್ಕೊಂಡು 9 to 10 ಕೇಳ್ತಿರ್ತಾರಲ್ಲ, ಎವ್ರಿ ಡೇ ಕೇಳಿ. ಆ ಟೈಮಲ್ಲಿ ಆಗಿಲ್ಲ ರೂಪಾಯಿದ ವಾಣಿ ಒಳಗೆ ಅದರದ್ದು ಇದು ಬರ್ಲಿಕ್ಕತ್ತದ ರೆಕಾರ್ಡಿಂಗ್, ಅದು ನಿಮ್ಗೆ ಆಮೇಲೆ ಕೇಳ್ಕೋಬೋದು. ಆ ಎವ್ರಿ ಡೇ ನೀವು ನಂದ ಕೇಳ್ರಿ ಅಂತ ಹಿಂಗೆ ಹೇಳ್ತಾ ಇಲ್ಲ. ವಿಶೇಷ ಏನದ ಅಂದ್ರೆ, ನಾನು ರೂಪಾಯಿದವ್ರ ಪುಸ್ತಕ ಅಧ್ಯಾಯ ಮಾಡ್ಲಿಕ್ಕತ್ತೀನಿ. ಈ 1.18 ಚಾಪ್ಟರ್ ಬಂದದ್ದು ಇವತ್ತು 34th ವರ್ಸ್ ಇವತ್ತು ಮಾಡಿದ್ವಿ.
ಎಷ್ಟು ಸ್ಕ್ರೂಟನೈಸ್ ಮಾಡಿ ಹೋಗ್ಲಿಕ್ಕತ್ತೀವಿ. ಮತ್ತೆ ಹಿಂದೇನಾಗಿತ್ತು ಮತ್ತೆ ಹೇಳ್ತೇನೆ, ಕೇಳ್ತೇನೆ, ರಿಪೀಟೆಡ್ ಮಾಡ್ಲಿಕ್ಕತ್ತೀನಿ. ಕೃಪಾ ಹೇಳಿದ ಪ್ರಕಾರ ರೀಡ್ ಆ್ಯಂಡ್ ಡಿಸ್ಕಸ್. ನಾನೇ ಓದ್ಕೋತ ಕೂತೆ ಅಷ್ಟಾಗೋದಿಲ್ಲ, ನೀವೇ ಓದ್ಕೋತ ಕೂತ್ರಿ ಅಷ್ಟಾಗೋದಿಲ್ಲ. ಹಿಂಗೆ ಚರ್ಚೆ ಮಾಡೋದ್ರಿಂದ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿಕ್ಕೆ. ಅದಕ್ಕೆ ಇದು ಭಾಗವತ ಶ್ರವಣ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ರೂಪಾದವರ ಶಿಷ್ಯಂದ್ರು ಮಾತಾಜಿಯವರು ದೊಡ್ಡ ಕಂಪನಿ ಒಳಗೆ ದೊಡ್ಡ ಪೊಸಿಷನ್ ಇತ್ತು. ಅರ್ಥ ದೊಡ್ಡ ಸಂಬಳ ಇರ್ತದಲ್ಲ, ದೊಡ್ಡ ಕಂಪ್ನಿ, ದೊಡ್ಡ ಪೊಸಿಷನ್, ದೊಡ್ಡ ಸಂಬಳ ಇತ್ತು. ಅಂಥ ದೊಡ್ಡ ಪೊಸಿಷನ್ಗೆಲ್ಲ ರಾಜೀನಾಮೆ ಕೊಟ್ಟಿರುತ್ತೆ. ರಿಸಿಗ್ನೇಷನ್ ಕೊಟ್ಟಾಗ ಅಲ್ಲಿ ಬರಿಬೇಕಲ್ಲ ಕಾರಣ, ರೀಸನ್ ಫಾರ್ ರಿಸಿಗ್ನೇಷನ್. ಯಾವ ಕಾರಣಕ್ಕೆ ನೀವು ರಿಸೈನ್ ಮಾಡ್ತಾ ಇದ್ದೀರಿ ಬರಿಬೇಕು. ಈ ಮಾತಾಜಿ ಏನು ಬರ್ತಾರೆ ರೀಸನ್ ಅಲ್ಲೇ, ಟು ಹ್ಯಾವ್ ಎನ್ ಇನ್ ಡೆಪ್ತ್ ಸ್ಟಡಿ ಆಫ್ ಪ್ರಭುಪಾದ ಬುಕ್ಸ್. ಯಾಕೆ ರಿಸೈನ್ ಮಾಡ್ಲಿಕ್ಕತ್ತೀರಿ? ಟು ಹ್ಯಾವ್ ಎನ್ ಇನ್ ಡೆಪ್ತ್ ಸ್ಟಡಿ ಆಫ್ ಪ್ರಭುಪಾದ ಬುಕ್ಸ್. ಎಲ್ಲ ತುಂಬದಲ್ಲಿ ಜ್ಞಾನ, ಅದನ್ನು ಸುಮ್ಮನೆ ಅಲ್ಲಿ ಶೋಕೇಸ್ನ ಹಾಕಿಟ್ಬಿಟ್ಟಿರ್ತಾರೆ. ಧೂಳು ತುಂಬ್ತಿರ್ತದೆ ಒಳಗೆ, ಯಾರು ನೋಡೋರಿಲ್ಲ, ಏನಿಲ್ಲ. ಮೇಲಿನ ಮೇಲೆ ಬಂಗಾರ ಬೆಳ್ಳಿ ಅವನ್ನೆಲ್ಲ ನೋಡ್ತಿರ್ತಾರೆ ಅಲ್ಲ, ಸದ್ದಾಗೆಲ್ಲ ಮತ್ತು ಪಾಲಿಶ್ಮೆಂಟ್ ಅಂತ ಹೇಳುತ್ತೆ. ಈ ಕರೆ ಬಂಗಾರ ಇಲ್ಲದ, ಕರೆ ಸಂಪತ್ತಿಲ್ಲದ ಅವತ್ತಿಗೆ. ಎಷ್ಟೋ ಮಂದಿ ಒಳಗೆ ನಾವು ಮನೆಗೆ ಹೋದಾಗ ನೋಡಿರಿ, ಆಗ ಭಾಗವತ ಬುಕ್, ಗೀತಾ ಬುಕ್ ಸೀಲ್ ಇದ್ದಿದ್ದು ಹಂಗ ಅವ. ಇವಾಗ ಧೂಳು ಆಗ್ಬಾರ್ದ್ರಿ, ಅದಕ್ಕೆ ಹಂಗೆ ಇಟ್ಟಿರೋದು. ಆ ಸೀಲು ಹಂಗೆ ಇಟ್ಟ. ಮತ್ತೊಂದು ಸಲ ನಾವು ನೀವು ನಿಮ್ಸಲ ವೇಟ್ ಮಾಡಾಕ್ತೀವಿ, ನೀವು ಓಪನ್ ಮಾಡಿ ನೀವು ಅಂತ ನಮ್ಮ ಕಡೆ ಉದ್ಘಾಟನೆ ಮಾಡಿಸೋರು ಸೀಲ್ ತೆಗೀರಿ. ಇನ್ನೊಬ್ಬ ಗೀತಾ ತೊಗೊಂಡಿದ್ದ ಭಾಳ ವರ್ಷದಿಂದ ಬರ್ತಿದ್ದ ಮೋಹನ್ ಅಂತೇಳಿ. ಅವನಿಗೆ ಸ್ವಲ್ಪ ದಿವಸ ಆದ್ಮೇಲೆ ಕೇಳಿದೆವು, ಗೀತಾ ಕೊಟ್ಟಿದ್ದಿಲ್ಲ, ಐ ಹ್ಯಾವ್ ಕೆಪ್ಟ್ ಇಟ್ ಆ್ಯಸ್ ಇಟ್ ಇಸ್ ಅಂತ. ಭಗವದ್ಗೀತಾ ಆ್ಯಸ್ ಇಟ್ ಇಸ್, ಐ ಹ್ಯಾವ್ ಕೆಪ್ಟ್ ಇಟ್ ಆ್ಯಸ್ ಇಟ್ ಇಸ್ ಅಂತ. ಹಿಂಗೆ ಆಗಬಾರ್ದು. ಅದು ದಯಮಾಡಿ ರೂಪಾಯಿ ಇಷ್ಟು ಕಷ್ಟಪಟ್ಟು ರಾತ್ರಿಯೆಲ್ಲ ಕುತ್ಕೊಂಡು ಡಿಕ್ಟಾಫೋನ್ ತೊಗೊಂಡು ಹೇಳ್ಯಾರ. ಅದನ್ನು ನಾವು ನಮ್ದು ಲಾಭ ಅದರಿಂದ ಎಷ್ಟು ಜ್ಞಾನ ಬರ್ತದೆ. ಸುಮ್ಮನೆ ಏನೇನೋ ಟೈಮ್ ವೇಸ್ಟ್ ಮಾಡ್ತಿರ್ತೀವಿ, ತಾಸಲ್ಲಿ ಹೋಗ್ತಿರ್ತಾವೆ. ಆಮೇಲೆ ಗೊತ್ತಾಗ್ತದೆ ಎಷ್ಟು ಒಂದು ತಾಸ ಆಗ್ತವೆ ಎಲ್ಲ ಬರೀ ಹೆಂಗೆ ಮಾಡ್ಕೊತಾರೆ. ವೇಸ್ಟ್ ಟೈಮ್. ಯಾರ ಕೈಯಾಗ ನೋಡಿ ಮೊಬೈಲ್. ಅದಕ್ಕೆ ಏನು ಹೇಳಿದೀನಿ, ಮೂರನೇದ ಭಾಗವತ ಶ್ರವಣ, ಫಸ್ಟ್ ಹೇಳ್ರಿ ಸಾಧು ಸಂಘ, ಎರಡನೇದ ನಾಮ ಸಂಕೀರ್ತನ, ಮೂರನೇದ ಭಾಗವತ ಶ್ರವಣ, ಇನ್ನು ನಾಲ್ಕನೇದ ಮಥುರಾವಾಸ್. ಮಥುರಾಗ ಹೋಗಿ ಇರ್ಬೇಕನ್ಲಿಕ್ಕೆ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ಗೋವರ್ಧನಲ್ಲಿ ಬಂದ್ಬಿಡ್ರಿ. ಇದು ಗೋವರ್ಧನ್ ಹೆಸರು ಇಡೋದು ಅಷ್ಟೇ ಅಲ್ಲ, ಆ ರೀತಿ ನಾವು ಮಾಡ್ಕೋಬೇಕಿಲ್ಲ. ಮಥುರಾದಲ್ಲಿ ಮನೆಯೂ ಮಥುರಾ ಮಾಡ್ಕೋಬೋದು. ಏನು ಕೃಷ್ಣ ನಿವಾಸ ಮನೆ ಹೆಸರು, ಋಷಿಕೇಶ ಎಲ್ಲ ಚಲೋ ಹೆಸರಿಡ್ರಿ. ಒಳಗಡೆ ಆ ರೀತಿ ಆಗ್ಬೇಕು ವಾತಾವರಣ. ಎಲ್ಲ ನೀವು ಮಾಡಿದ್ದ ಅಡಿಗೆ ಕೃಷ್ಣನ ನೈವೇದ್ಯ ಆಗ್ತಾ ಇರ್ಬೇಕು. ಅವಾಗ ಅದು ಅರ್ಥ. ಒಬ್ಬರು ಸಂತರು ಯಾರೋ ಹೇಳಿಕತ್ತೀವಿ, ಹೆಸರೆಲ್ಲ ಚಲೋ ಇರ್ತಾರೆ, ಮನೆ ಹೊರಗೂ ತುಳಸಿ ಗಿಡ ಇಟ್ಟಿರ್ತಾರೆ, ಒಳಗೆ ಅವ್ರ ಮನೆಗೆ ಫ್ರಿಜ್ ತೆಗೆದ್ರೆ ಎಲ್ಲ ಕೆಟ್ಟ ಸಾಮಾನು ತುಂಬಿರ್ತಾವೆ ಒಳಗೆ. ಏನು ಹೇಳ್ಬೇಕಾಗಿಲ್ಲಲ್ಲ, ಎಲ್ಲ ಅಂಥವೆಲ್ಲ ಬಾಟ್ಲಿ ಯಾವೆಲ್ಲ ಮೇಲೆ ತುಳಸಿ ಹೊರಗೆ. ಶ್ರೀಮೂರ್ತಿನ ಶ್ರದ್ಧೆನ ಸೇವನ. ಅರ್ಚ ವಿಗ್ರಹ ಅದು ಭಗವಂತನ ಅವತಾರ. ಬಹಳಷ್ಟು ಜನ ತಪ್ಪು ತಿಳ್ಕೊಂಡಾರ. ಅವ್ರೇನು ತಿಳ್ಕೊಂಡಾರ, ಇವು ಹಿಂದೂ ಜನಕ್ಕೆ ಬುದ್ಧಿ ಇಲ್ಲ, ಕಲ್ಲಿಗೆ ಪೂಜೆ ಮಾಡ್ತಾರೆ. ಮುಸಲ್ಮಾನರೆಲ್ಲ ಹಾಗಾಗಿ ದೇವಾಲಯ ಎಲ್ಲ ಹೊಡಿಲಿಕ್ಕೆ ಕಲ್ಲು. ಆ್ಯಕ್ಚುಲಿ ಏನದ, ಪೇಪರ್ ಅದ, ಹರಿತೀರೇನದ? 500 ರೂಪಾಯಿ ನೋಟ್ ಕೈಯಾಗದ ಹರಿತೀವಿ, ಪೇಪರ್ ಹರಿತೀವೇನ? ಇಲ್ಲ, 500 ರೂಪಾಯಿ. ಈಗ ಅದೇ 2000 ರೂಪಾಯಿ ನೋಟ್ ಏನಾಗ್ತದೆ, ಡಿಮಾನಿಟೈಸ್ ಆಗಿದೆ. ಅದು ಪೇಪರ್ ಇದೆ, ಅದರ ಅಧ್ಯಾಯ. ಈಗ 500 ರೂಪಾಯಿ ಅದರ ಪೇಪರ್ ಅಲ್ಲ, 500 ರೂಪಾಯಿ ಪ್ರಾಮಿಸರಿ ನೋಟ್. ಅಲ್ಲಿ ರಿಸರ್ವ್ ಬ್ಯಾಂಕ್ ಗವರ್ನರ್ ಸಹಿ ಮಾಡ್ಯಾರ, ಐ ಪ್ರಾಮಿಸ್ ಟು ಪೇ ದ ಬೇರರ್ ಸಮ್ ಆಫ್ ₹500 ಅಂತ ಸಹಿ ಮಾಡಿರ್ತಾರೆ. ಈಗ ಅದು 500 ರೂಪಾಯಿ ಆ್ಯಕ್ಚುಲಿ ಪೇಪರ್. ಸರ್ಕಾರ ಏನು ಮಾಡಿದ, ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಾರೆ ಪೇಪರ್ ಮೇಲೆ. ಈಗ ಎಷ್ಟು ಕೇರ್ಫುಲ್ ಇಟ್ಕೋತೀವಲ್ಲ ರೊಕ್ಕ, ಪೇಪರೇ ಕರೆ ಎಷ್ಟು ವ್ಯಾಲ್ಯೂ ಗೊತ್ತಲ್ಲ ಅದಕ್ಕೆ. ಹಂಗೆ ಇದು ಕಲ್ಲಿಗೆ ಮೂರ್ತಿನೇ
ಶ್ರೀನಿವಾಸ, ಪಂಢರಪುರ ವಿಠಲ, ಉಡುಪಿ ಕೃಷ್ಣ ಎಲ್ಲ ಏನು ಕಲ್ಲಿದ್ದಾರೆ. ಅದರಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಆಚಾರ ಮಾಡ್ಯಾರ, ಮಧ್ವಾಚಾರ ಮಾಡ್ಯಾರ. ಹಿಂಗೆಲ್ಲ ಆಚಾರ ಮಾಡಿದ ಪ್ರಾಣ ಪ್ರತಿಷ್ಠಾಪನೆ. ಇಲ್ಲೇ ರಾಯಪುರದಲ್ಲಿ ಕೃಷ್ಣ ಬಲರಾಮ, ನರಸಿಂಹದೇವರು, ಪ್ರಹ್ಲಾದ ನರಸಿಂಹ ಬೆಂಗಳೂರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಅದು ಬರೀ ಕಲ್ಲಲ್ಲ, ಅರ್ಚ ವಿಗ್ರಹ ಭಗವಂತ ಅದರಲ್ಲಿ ಅವತರಿಸಿದ್ದಾನೆ. ಕೃಪಾ ತೋರಿ ನಮ್ಮ ಈ ಕಣ್ಣಿಗೆ ಕಾಣುವಂಗ ದರ್ಶನ ಕೊಡ್ಲಿಕ್ಕತ್ತಾನ. ಈ ಕಣ್ಣಿಗೆ ದೇವ್ರು ಕಾಣ್ತಾನಲ್ರಿ ಈಗ ಸದ್ಯಕ್ಕೆ ಇಲ್ಲ. ನರಸಿಂಹದೇವ್ರು ಕಾಣ್ತಾರಲ್ಲ, ಕೃಷ್ಣ ಬಲರಾಮ ಕಾಣ್ತಾರ. ಈ ಕಣ್ಣಿಗೆ ಕಾಣುವಂಗ ದೇವರು ಪ್ರಕಟ ಆಗ್ಯಾನ. ಅರ್ಚ ವಿಗ್ರಹ ಅವತಾರದಲ್ಲಿ ನಮ್ಮ ಸೇವೆ ಎಲ್ಲ ಸ್ವೀಕಾರ ಮಾಡ್ತಾರೆ, ಮಾಡಿ ನಮ್ಮನ್ನು ಶುದ್ಧ ಮಾಡ್ತಾರೆ. ಆಮೇಲೆ ಪರಮಧಾಮಕ್ಕೆ ಹೋದ್ಮೇಲೆ ಅಲ್ಲೂ ದರ್ಶನ, ಭಗವಂತನ ನಿತ್ಯ ದರ್ಶನ ಪಡ್ಕೊಳ್ಳಿಕ್ಕಾಗ್ತದೆ. ಅದಕ್ಕೆ ಇದು ಶ್ರೀಮೂರ್ತಿ ಶ್ರದ್ಧೆಯ ಸೇವೆ. ಲಾಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟು ಮುಗಿಸ್ಬಿಡ್ತೀನಿ. ಒಬ್ಬ ಯಾತ್ರಕ್ಕೆ ಹೋಗಿದ್ದ. ಯಾತ್ರಕ್ಕೆ ಹೋದಾಗ ಅವನಿಗೊಂದು ವಿಗ್ರಹ ಸಿಕ್ತು. ವಿಗ್ರಹ ಸಿಕ್ತು, ಭಾಳ ಖುಷಿ ಆಗಿದ್ದ. ಅವ ಇರುವುದು ಹರಭಕ್ತ ಇದ್ದ. ಹರಭಕ್ತ ಅಂದ್ರೆ ಶಿವಭಕ್ತ. ಆ ವಿಗ್ರಹ ಸಿಕ್ಕಿದ್ದ ಹರಿಹರ ಇತ್ತು. ಅದರಲ್ಲಿ ನೋಡಿರಲಿಲ್ಲ, ಹರಿಹರ ಊರಲ್ಲಿ, ಹರಿಹರ ಊರ ಹೆಸರು ಅದಲ್ಲ, ದೇವಸ್ಥಾನದಲ್ಲಿ ಆ ವಿಗ್ರಹ ಒಳಗೆ ದೇವಸ್ಥಾನದಲ್ಲಿ ಅರ್ಧ ಹರಿ ಅರ್ಧ ಹರ. ಯಾವ ಹಸುರನ್ನು ಕೊಡ್ಲಿಕ್ಕೆ ಭಗವಂತ ಅವತಾರ ತೊಗೊಂಡಿದ್ದಾನ ಹರಿಹರ. ಈಗ ಅವನಿಗೆ ವಿಗ್ರಹ ಸಿಕ್ಕದ. ಎಂಥ ವಿಗ್ರಹ ಇರ್ತದ? ಹರಿಹರ ವಿಗ್ರಹ. ಅರ್ಧ ಹರಿ ಅರ್ಧ ಹರ. ಅವ ಇರುವುದು ಯಾರ ಭಕ್ತ? ಹರಭಕ್ತ ಇತ್ತು, ಶಿವಭಕ್ತ. ಇದು ಹರಿಹರ ಸಿಕ್ಕಿದ್ದ ಅವನಿಗೆ ಸಮಾಧಾನ ಆಗಲಿಲ್ಲ. ಈ ಹರಿ ಯಾಕೆ ಬಂದ ಇದ್ರಾಗ? ನಾ ಬರೀ ಹರಭಕ್ತ ಇದ್ದೀನಿ, ಇದ್ರ ಹರಿ ಯಾಕೆ ಸೇರಿದೆ ಅಂತ ಹೇಳಿ ಸ್ವಲ್ಪ ಬೇಜಾರು ಮಾಡ್ಕೊಂಡ. ಬರೀ ಹರದಾಗ ಚಲೋ ಆಗಿರ್ತಂತೆ ಕಡೆಗೆ ತೊಗೊಂಡು ಊರಿಗೆ ಬಂದ ಮೇಲೆ, ತಾನು ಊರಿಗೆ ಬಂದ ಮೇಲೆ ಇನ್ನು ಪೂಜೆ ಮಾಡಬೇಕಲ್ಲ, ಹರಿದು ಮಾಡೋಂಗಿಲ್ಲ. ಅಲ್ಲೆಲ್ಲ ಬರೋಬ್ಬರ ಬಂದೋಬಸ್ತ್ ಮಾಡಿ ಬಂದ್ ಮಾಡಿಬಿಟ್ಟ. ಏನೇನೋ ಹಚ್ಚಿ ಬಂದು ಕಂಪ್ಲೀಟ್ ಬಂದ್ ಮಾಡಿ ಬರೇ ಹರದ ಮಾಡ್ಕೊಂಡು ಹೋದ. ಅವನದೇ ಅಭಿಷೇಕ, ಅವನಿಗೆ ಆರತಿ, ಅವನಿಗೆ ಹೂ ಎಲ್ಲ ಅವನದೇ ಮಾಡ್ಬೇಕಂತ. ಹರಿಗೆ ಒಂದು ಹನಿ ನೀರು ಹೋಗ್ಲಾರ್ದಂಗೆ ಮಾಡಿದ. ಅಭಿಷೇಕ ಮಾಡಿದ್ರೆ ಒಂದು ಹನಿ ಮಾಡಿ ಹೋಗಿರ್ಬಾರ್ದು. ಆ ಮುನಿ ಆ ಹರಿಗೆ ವ್ಯವಸ್ಥೆ ಮಾಡಿ ಬಂದ್ ಮಾಡಿಬಿಟ್ಟ. ಸ್ವಲ್ಪ ದಿವಸ ಆದಮೇಲೆ ಹರಿ ಪ್ರಕಟ ಆಗಿಬಿಟ್ಟ. ದರ್ಶನ ಕೊಟ್ಟು ಆಶ್ಚರ್ಯ ಅನ್ನಿಸ್ತಾವ. ನಾನಿನ್ನು ಒಂದು ದಿವಸ ಉಪವಾಸನ ಮಾಡಿಲ್ಲ, ಒಂದು ದಿವಸ ಪೂಜಾ ಮಾಡಿಲ್ಲ, ಒಂದು ಅಭಿಷೇಕ ಮಾಡಿ ಏನೂ ಮಾಡಿಲ್ಲ, ನೀ ಬಂದ್ಬಿಟ್ಟಿಲ್ಲ ದರ್ಶನ ಕೊಡ್ಲಿಕ್ಕತ್ತಿ ಅಂತೇಳಿ ಆಶ್ಚರ್ಯ ಅನ್ನಿಸ್ತಾವ. ಆಮೇಲೆ ಮನಸ್ಸೊಳಗೆ ಸಂಶಯ ಬಂತು, ಎಲ್ಲೇ ಹರದ ಬಂದ್ ಮಾಡಿ ಹರಿದು ಮಾಡಿದ್ದೀನಿ ಅಂತ ಹೇಳಿ ಹರದ ಬಂದ್ ಮಾಡಿ ಹರಿ ಮಾಡಿ ಮತ್ತೆ ಚೆಕ್ ಮಾಡಿದ. ಇಲ್ಲ, ಬರೋಬ್ಬರ ಮಾಡಿದ್ದ, ಹರಿಗೆ ವ್ಯವಸ್ಥೆನೂ ಬರೋಬ್ಬರ ಮಾಡಿದ್ದೀನಿ, ಹರದ ಮಾಡಿದ್ದೀನಿ. ಮತ್ತೆ ಯಾಕೆ ಹರಿ ಬಂದ? ಕಡೆ ಕೇಳಿದ ಭಗವಂತ, ನೀ ಯಾಕೆ ಪ್ರಕಟ ಅಲ್ಪ? ನೀನು ಒಂದು ದಿವಸ ನಾ ಇನ್ನೂ ಮಾಡಿಲ್ಲ, ಅಲ್ಲೇನು ಬಂದ್ ಮಾಡಿಯಲ್ಲ, ಎಲ್ಲ ನನಗೊಂದು ಹನಿ ದೂರ ಹೋಗ್ಲಾರ, ನಿನಗೆ ವಿಶ್ವಾಸದ ನಾನು ಇದ್ದೀನಿ ಅಂತ ಹೇಳಿ ಅದಕ್ಕೆ ದರ್ಶನ ಕೊಡಿ. ಕ್ಲಿಯರ್ ಆಯ್ತ ರಾಜೇಶ್? ಇಲ್ಲ ಆಗಿಲ್ಲ, ಕ್ಲಿಯರ್ ಆಯ್ತಲ್ಲ? ಅಲ್ಲಿ ಇಷ್ಟು ಪ್ಯಾಕ್ ಮಾಡಿ ಎಲ್ಲ ಬಂದ್ ಮಾಡಿ ಅರ್ಥ ನಾನು ಇದ್ದೀನಿ ಅನ್ನೋದು ನಿನ್ನ ಭರವಸೆ ಐತಿ. ಅಷ್ಟು ವಿಶ್ವಾಸದಿಂದ ಬಂದ್ ಮಾಡಿಯಲ್ಲ, ನೀನು ಅದಕ್ಕೆ ನಿನ್ನ ದರ್ಶನ ಕೊಡ್ಲಿಕ್ಕೆ. ನಾವೆಲ್ಲ ಮಾಡೋಬೇಡ, ಶ್ರದ್ಧೆಯಿಂದ ದೇವರು ನಮ್ಗೆ ಅರ್ಚ ವಿಗ್ರಹ ಅವತಾರ ನಮಗೆ ಕಣ್ಣಿ ಕಾಣು ಭಗವಂತ ಪ್ರಕಟ ಆಗ್ಯಾನ. ನಮ್ಮ ಸೇವೆ ಎಲ್ಲ ಸ್ವೀಕಾರ ಮಾಡ್ತಾನೆ. ಆ ಶ್ರದ್ಧೆಯಿಂದ ನಾವು ಮಾಡ್ಕೋತ ಹೋದಂಗೆ ಶಾಸ್ತ್ರ ಪ್ರಕಾರ ಪಂಚರಾತ್ರದಲ್ಲಿ ಏನಿದೆ ಆ ಪ್ರಕಾರ ಮಾಡ್ತಾ ಹೋಗ್ಬೇಕು. ನಮ್ಮ ದೇವಸ್ಥಾನದಲ್ಲಿ ಏನೆಲ್ಲ ಪೂಜಾ ನಡೀತದ ಪಂಚರಾತ್ರ ಪ್ರಕಾರನೇ ಅದೇ ರೀತಿ ನಾವು ಪೂಜಾ ಮಾಡ್ಕೊತ ಹೋದ್ರೆ ಅದರ ಎಫೆಕ್ಟ್ ನಮ್ಗೆ ಬರ್ತದೆ. ಇನ್ನು ಇದೊಂದು ಗೋವರ್ಧನ ಸಂಸ್ಕಾರ ಭವನ್, ನನಗೆ ಗೊತ್ತಿಲ್ಲ, ಇವತ್ತು ಇಲ್ಲೇ ಕ್ಲಾಸ್ ಮೇಲೆ ಮಾಡ್ಬೇಕು ಅನ್ನಿಸ್ಲಿಕ್ಕತ್ತ. ಮತ್ತು ರಾಜೇಶ್ ಅವರನ್ನು ಇಲ್ಲೇ ಮಾಡಿದ್ದೀನಿ, ಹಾಲ್ದಾಗ ಮಾಡಿರಿ ಅಂತ. ಫಸ್ಟ್ ಕ್ಲಾಸ್ ಆದಂಗಾಗಿದೆ. ಆಮೇಲೆ ಇದು ಹಾಲಿಗೆ ಆ್ಯಕ್ಚುಲಿ ಮಾಡಿದ್ದ ಎಲ್ಲ ಭಕ್ತ